ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡ್ರೈವರ್ ಮಾತನಾಡಿದಂತಹ ಸಂದರ್ಭದಲ್ಲಿ ಹೇಗಾಯಿತು ಅಪಘಾತ ಅನ್ನುವಂಥದ್ದನ್ನು ಹೇಳಿದ್ರು. ಜೊತೆಗೆ TV5 ಕನ್ನಡ ಜೊತೆ ಡ್ರೈವರ್ ರಫೀಕ್ ಅವರ ಪತ್ನಿ ಕೂಡ ಮಾತನಾಡಿದ್ದಾರೆ. ರಫೀಕ್ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಅವರ ಪತ್ನಿ ಭಾನು ಬಿ ಅವರು ಅಪಘಾತಕ್ಕೆ ಸಂಬಂಧಪಟ್ಟಂತೆ ತಮಗಿರುವಂತಹ ಮಾಹಿತಿ ಕೊಟ್ಟಿದ್ದಾರೆ. ಇದಕ್ಕೂ ಮುಂಚೆ ಅಂದರೆ ಈ ಒಂದು ಜರ್ನಿ ಆರಂಭ ಆಗೋದಕ್ಕಿಂತ ಮುಂಚೆ ಬಸ್ ಚಾಲಕ ರಫೀಕ್ ಅವರು ಮಾತನಾಡಿದ್ರು ಫೋನ್ನಲ್ಲಿ. ಕಳೆದ 20 ವರ್ಷಗಳಿಂದ ಅವರು ಬಸ್ ಓಡಿಸ್ತಾ ಇದ್ದಾರೆ ಅಂತ ರಫೀಕ್ ಅವರ ಪತ್ನಿ ಹೇಳಿದ್ದಾರೆ. 1 ವರ್ಷದ ಹಿಂದಷ್ಟೇ ಸೀ ಬರ್ಡ್ ಬಸ್ಸಲ್ಲಿ ಅವರು ಚಾಲಕರಾಗಿ ಸೇರಿದ್ರು. ನಿನ್ನೆ ರಾತ್ರಿ 8 ಗಂಟೆಗೆ ತನ್ನ ಪತ್ನಿಗೆ ಕರೆ ಮಾಡಿ ರಫೀಕ್ ಅವರು ಮಾತನಾಡಿದ್ರಂತೆ. ಪತ್ನಿಗೆ ಕರೆ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ. ಚಾಲಕ ರಫೀಕ್ ಮತ್ತು ಕ್ಲೀನರ್ ಸಾದಿಕ್ ಇಬ್ಬರೂ ಕೂಡ ಸಂಬಂಧಿಕರು ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಇಬ್ಬರು ಸಂಬಂಧಿಕರು ಒಂದೇ ಬಸ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಸಾದಿಕ್ ಕ್ಲೀನರ್ ಆಗಿದ್ದರೆ ರಫೀಕ್ ಡ್ರೈವರ್ ಆಗಿದ್ದರು. ಭೀಕರವಾಗಿ ಅಪಘಾತ ಸಂಭವಿಸುತ್ತೆ. ಸಾದಿಕ್ ಬಸ್ಸಿಂದ ಹೊರಗಡೆ ಹೋಗಿ ಬಿದ್ದಿದ್ದ ಕ್ಲೀನರು, ಆದರೆ ರಫೀಕ್ ಅವರು ಬಸ್ನಲ್ಲೇ ಸಿಲುಕಿಕೊಂಡಿದ್ದರು. ಹೀಗಾಗಿ ಈ ಭೀಕರ ಅಪಘಾತಕ್ಕೆ 2 ಕಾಲು ಕಳೆದುಕೊಂಡಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಅವರ ಸಿಬ್ಬಂದಿ ಕ್ಲೀನರ್ ಆಗಿರುವಂತಹ ಸಾದಿಕ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಭೀಕರವಾಗಿ ಅಪಘಾತ ಸಂಭವಿಸ್ತು. ಒಳಗಡೆ ಮಲಗಿದ್ದೆ ನಾನು, ಕಣ್ಣು ತೆಗೆದು ನೋಡಿದ್ರೆ ಹೊರಗಡೆ ಹೋಗಿ ಬಿದ್ದಿದ್ದೆ. ಅಷ್ಟು ಭಯಾನಕವಾಗಿತ್ತು ಈ ಅಪಘಾತ, ಅಷ್ಟೊಂದು ಭೀಕರವಾಗಿತ್ತು. ಆದರೆ ನೋಡ್ತಾ ಇದ್ದಂತೆ ಬೆಂಕಿ ಹೊತ್ಕೊಳ್ತು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗೊಪ್ಪ ರಫೀಕ್ ಅವರ ಪತ್ನಿಯನ್ನು ಮಾತನಾಡಿಸಿದ್ದಾರೆ. ಅವರ ಪತ್ನಿ ಏನು ಹೇಳಿದ್ದಾರೆ ಕೇಳಿ. ಬಸ್ ದುರಂತಕ್ಕೆ ಸಂಬಂಧಪಟ್ಟಂಗೆ ಇಬ್ಬರು ಅದೃಷ್ಟವಶಾತ್ ಇಲ್ಲಿ ಅಂತಾರೆ ಮರುಜೀವ ಪಡೆದುಕೊಂಡಿದ್ದಾರೆ. ಓರ್ವ ನಿರ್ವಾಹಕ, ಇನ್ನೊಬ್ಬರು ಚಾಲಕನ ಪತ್ನಿ ನಮ್ಮ ಜೊತೆ ಇದ್ದಾರೆ. ರಫೀಕ್ ಅವರ ಪತ್ನಿ ನಮ್ಮ ಜೊತೆ ಇದ್ದಾರೆ. ನಾನು ಅವರನ್ನೇ ಮಾತಾಡ್ತೀನಿ. ರಫೀಕ್ ಅವರು ಎಷ್ಟು ದಿವಸದಿಂದ ಸೀಬರ್ಡ್ ಒಳಗೆ ಕೆಲಸ ಮಾಡ್ತಿದ್ರಿ ಮೇಡಮ್? 1 ವರ್ಷ आती ಮುಂದಿನ ವರ್ಷ पहले लारी चलाते थे लोग 5-6 बरस हुआ लारी चलाने को ठेर को अब 1 बरस हुआ बस चला रहे हैं. 1 ವರ್ಷದಿಂದ ಇಲ್ಲೇ ಸೀಬರ್ಡ್ ಒಳಗೆ ಕೆಲಸ ಮಾಡ್ತಾ ಇದ್ರು. ಈಗ ಮನೆಯಿಂದ ಯಾವಾಗ ಹೋಗಿದ್ರು ರಫೀಕ್ ತಮ್ಮ ಜೊತೆ ಮಾತಾಡ್ಕೊಂಡು? ಯಾವಾಗ ಹೋಗಿದ್ರು? 8 दिन के ऊपर हुआ. आप हो गए थे ರೇಷನ್ लेकर रख हो गए थे 8 दिन के ऊपर. ಎಷ್ಟು ದಿವಸಕ್ಕೆ ಮನೆಗೆ ಬರ್ತಿದ್ರು ರಫೀಕ್? ಅದು ಟೈಮ್ ಇಲ್ರಿ. 8 ದಿವಸಕ್ಕೂ ಹಂಗೆ ಇಲ್ಲಿ ಬಸ್ ಬರ್ತಿದ್ರಿ. ಹಿಂಗೆ ಟೈಮಿಂಗ್ ಇಲ್ರಿ. 8 ದಿವಸಕ್ಕೂ 1 ತಿಂಗಳಕ್ಕೂ ಬರ್ತಿದ್ರಿ. ಹಿಂಗೆ ಟೈಮಿಂಗ್ ಇಲ್ರಿ ಅವ್ರು ಬರಾಕ. ನಿನ್ನೆ ಎಷ್ಟೊತ್ತಿ ತಮ್ಮ ಜೊತೆ ಮಾತನಾಡಿದ್ರು? ನಾನೀಗ ಬೆಂಗಳೂರಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ದೀನಿ ಅಂತ ಎಷ್ಟೊತ್ತಿ ಮಾತಾಡಿದ್ರು ತಮ್ಮ ಜೊತೆ? 8 ಗಂಟೆಗೆ ಮಾತಾಡ್ರಿ. ನಾವು ಮನೆ ಕೆಲ್ಸಕ್ಕೆ ಹೋಗ್ತೇನೆ ರೀ. ಫೋನ್ ಬಂದಿತ್ತು ರೀ. ಅದು 8 ಗಂಟೆಗೆ ಫೋನ್ ಮತ್ತೆ ಬಂದು ಹಚ್ಚಿನ್ರಿ. ನಾನು ಎಲ್ಲ ಪ್ಯಾಸೆಂಜರ್ ತೊಗೊಂಡು ಹೋಗ್ತೀನಿ, ಆರಾಮೈತಿಲ್ಲ ಅಷ್ಟೇ ಮಾತಾಡ್ರಿ. ಅದು ಮತ್ತೆ ಏನೆಲ್ಲ ಮಾತಾಡಿದ್ರು? ಕಷ್ಟ ಸುಖ ಮಕ್ಕಳ ಬಗ್ಗೆ ಏನಾದ್ರು ಕೇಳಿದ್ರು? ನಮ್ಮ ಮಕ್ಕಳು ಹಾಸ್ಟೆಲ್ದಾಗ ಅದಾರಿ, ಅವ್ರು ಫೋನ್ ಹಚ್ಚಿದ್ರೆ ಇಲ್ಲ ಅಂತ ಅಷ್ಟೇ ಮಾತಾಡ್ರಿ. ಮತ್ತೇನಿಲ್ಲ ರೀ. ಈಗ ಸದ್ಯ ಹೆಚ್ಚಿನ ಚಿಕಿತ್ಸೆ ಕಿಮ್ಸ್ ವೈದ್ಯರು ಟ್ರೀಟ್ಮೆಂಟ್ ಕೊಡುವಂಥ ಕೆಲಸ ಮಾಡಕತ್ತಾರ ತಮ್ಮ ಯಜಮಾನರಿಗೆ. ಹೇಗಿದೆ ಸದ್ಯ ಪರಿಸ್ಥಿತಿ ರಫೀಕ್ ಅವ್ರದ್ದು? ನೋಡ್ಬೇಕ್ರಿ. ಇನ್ನೂ ಏನು ಹೇಳಂಗಿಲ್ಲ, ಮಾತಾಡಿಲ್ಲ, ಏನ್ರಿ ಇಲ್ಲ ರೀ. ಇನ್ನು ನೋಡಿ ಹೋಗಿ ನೀವು ನೋಡಿರ್ಬೇಕು. ಎಲ್ಲೆಲ್ಲಿ ಹೊಡೆತ ಬಿದ್ದಿದೆ ಅವರಿಗೆ? ನನ್ಗೆ ಗೊತ್ತಿಲ್ಲ ರೀ. ಇನ್ನೂ ನೋಡ್ಬೇಕು. ಈಗ ಬಂದೀನಿ ರೀ ನಾನು ಕೆಮ್ಸಿಗೆ. ಯಾರು ಬೇರೆದು ಫೋನ್ ಹಚ್ಚಿದ್ರಿ ಮುಂಜಾನೆ. ಬಾನು ಅಂತ ನಾನು ರೀ ಅವ್ರ ಹೆಂಡತಿ ಅಂತ. ಅವ್ರ ಆಕ್ಸಿಡೆಂಟ್ ಆಗೈತಿ, ಏನು ಮಾತಾಡ್ರಿ ನೋಡ್ರಿ ಅಂತ ಅಷ್ಟೇ ಹೇಳ್ರಿ. ಇದರಲ್ಲಿ ಬಹಳ ಜನ ಸಾವನ್ನಪ್ಪಿದ್ರು. ತಮ್ಮ ಮನೆಯವರು ಮತ್ತು ತಮ್ಮ ಅಳಿಯ ಇಬ್ಬರು ಸಹ ಅದೃಷ್ಟವತ್ತು ಬದುಕಿದ್ದಾರೆ. ಏನು ಹೇಳ್ತೀರಿ ಅದ್ರ ಬಗ್ಗೆ? ದೇವರು ಕಾಪಾಡ್ಬೇಕ್ರಿ. ನಮ್ಗೆ ಬಡವ್ರು ಇದ್ದೀರಿ. ನಾವು ಹೊಲ ಇಲ್ಲ, ಮನೆ ಇಲ್ಲ ರೀ. ಬಾಡಿಗೆ ಮನೆದಾಗ ಇರ್ತೀನಿ ರೀ. 3 ಮಕ್ಕಳು ಐತ್ರಿ. ಅವ್ರ ತಂಗ್ಯಾರ ಐತ್ರಿ. ಎಲ್ಲ ದುಡಿತೀರಿ, ತಿಂತೀರಿ. ನಾವು ಯಾರು ಇಲ್ರಿ, ಅವ್ರ ಅದಾರಿ ನಮ್ಮ ಮನ್ಯಾಗ. 1 ನಿಮಿಷ ಅಮ್ಮ, ಹೇಳಮ್ಮ, ಏನು ಹೇಳು. ನಮ್ಗೆ ಎಲ್ಲ ತಾಯಿ ತಂದೆ ಅವರೊಂದಿದೆ. ತಾಯಿ ತಂದೆ ಇಲ್ಲ ನಮ್ದು. ಅದ್ರ ಸಲುವಾಗಿ ನಮ್ಮ ಜೀವನ ಚಲೋವಾಗೈತ್ರಿ. ನಮ್ಮ ಮನೆಗೆ ಆರಾಮ ಆಗಿರ್ಬೇಕ್ರಿ ಅಷ್ಟೇ. ಸದ್ಯ ಏನಾದ್ರು ಮಾತಾಡಿದ್ರ? ಕಷ್ಟ ಸುಖ ಏನಾದ್ರು ಹೇಳಿದ್ರ? ಇಲ್ರಿ. ನಾವು ದಾದಾ ಫೋನ್ ಹಚ್ಚಂಗಿಲ್ರಿ. ಗಾಡಿ ಮೇಲೆ ಇರ್ತಾನಂತ. ಯಾವಾಗ ಮುಂಜಾನೆ ಅಷ್ಟೇ ಹಚ್ತೀನಿ ರೀ ನನ್ನ ಮಗನಿಗೆ. ನನ್ನ ಮಗ ಅವ ಸಾದಿಕ್. ನಮ್ಮ ಅಪ್ಪ ಅಮ್ಮ ಇಲ್ರಿ. ನಮ್ಮ ಅಣ್ಣ ಎಲ್ಲ ನಮಗೆ. ಅಣ್ಣಾರ ನೀವು? ನಿಮ್ಮ ಅಣ್ಣಾರ? ಹೌದ್ರಿ. ಈಗ ರಫೀಕ್ ಅವರು ನಮ್ಮ ಅಣ್ಣ ರೀ. ರಫೀಕ್ ಇಲ್ರಿ. ಓಕೆ, ಥ್ಯಾಂಕ್ಸ್.
ನಿನ್ನೆ ನಮಗೆ ರಾತ್ರಿ 10 ಗಂಟೆ ಸುಮಾರು ಮಾತನಾಡಿ ನಾನು ಬೆಂಗಳೂರಿಂದ ಗೋಕರ್ಣಕ್ಕೆ ಹೋಗ್ತಿದ್ದೆ, ನಾವೆಲ್ಲರೂ ಆರಾಮಿದ್ದೀವಿ, ನೀವು ಹೇಗಿದ್ದೀರಾ ಅಂತೇಳಿ ಕಷ್ಟ ಸುಖವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ರು. ಆದರೆ ರಾತ್ರಿ ಅದೃಷ್ಟವಶಾತ್ ಈ ಒಂದು ಘಟನೆ ನಡೆದಿದೆ. ದುರಾದೃಷ್ಟದ ಈ ಘಟನೆ ನಡೆದಾಗ ಅದೃಷ್ಟವಶಾತ್ ಇವತ್ತು ನಮ್ಮ ಇಬ್ಬರು ಇಲ್ಲಿ ಚಾಲಕ ನಿರ್ವಾಹಕರು ಉಳಿದಿದ್ದಾರೆ. ಹೀಗಾಗಿ ದೇವರೇ ಅವರನ್ನು ಕಾಪಾಡಬೇಕು, ಆರೋಗ್ಯದಲ್ಲಿ ಆದಷ್ಟು ಬೇಗ ಅವರು ಚೇತರಿಕೊಳ್ಳಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅನ್ನೋದು ಕುಟುಂಬಸ್ಥರ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲರಪ್ಪ, TV5 ಹುಬ್ಬಳ್ಳಿ.